ಎಲ್ಲರಿಗೂ ನಮಸ್ಕಾರ. ಆತ್ಮೀಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯುತ್ತಿರುವ ಸ್ಪರ್ಧಾರ್ಥಿಗಳೇ, ಇಂದು ನಾವು ವಿಜ್ಞಾನ ಸ್ಪರ್ಧಾತ್ಮಕ ಪಯಣದ 3ನೆಯ ವಿಡಿಯೋವನ್ನು ವೀಕ್ಷಣೆ ಮಾಡ್ತಾ ಇದ್ದೇವೆ. ಈಗಾಗಲೇ ನಾನು ವಿಜ್ಞಾನದ ಸ್ಪರ್ಧಾತ್ಮಕ ಪಯಣ 1 ಮತ್ತು 2ರಲ್ಲಿ ಪ್ರತಿಯೊಂದು ವಿಡಿಯೋದಲ್ಲಿ 20 ಪ್ರಶ್ನೆಗಳು ಹಾಗೂ ಅವುಗಳಿಗೆ ಚಿಕ್ಕ ಪುಟ್ಟ ವಿವರಣೆ ಹಾಗೂ ಉತ್ತರಗಳನ್ನು ಬಿಡಿಸ್ತಾ ಹೋಗ್ತಾ ಇದ್ದೇನೆ. ಹಾಗಾಗಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಕಮೆಂಟ್ಸ್ಗಳನ್ನು ಮಾಡ್ತಾ ಇರಿ. ಆ ಕಮೆಂಟ್ಸ್ಗಳು ಮತ್ತಷ್ಟು ನಮ್ಮನ್ನು ಹೆಚ್ಚು ಹೆಚ್ಚು ವಿಜ್ಞಾನದ ಸಂಪನ್ಮೂಲಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಸಹಾಯವಾಗ್ತದೆ. ಸ್ಪರ್ಧಾರ್ಥಿಗಳೇ, ಮಧುರವಾದ ಮಾತುಗಳಿಂದ ಖಾರವಾಗಿರುವಂತಹ ಮೆಣಸನ್ನು ಕೂಡ ಸುಲಭವಾಗಿ ಮಾರಬಹುದು. ಆದರೆ ಖಾರವಾದ ಮಾತುಗಳಿಂದ ಸಿಹಿಯಾಗಿರುವಂತಹ ಜೇನನ್ನು ಕೂಡ ಮಾರುವುದು ಕಷ್ಟವಾಗ್ತದೆ. ಹಾಗಾಗಿ ನಾವು ಯಾರೊಂದಿಗೂ ಮಾತನಾಡುವಾಗ ಆತ್ಮೀಯತೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ, ನಂಬಿಕೆಯಿಂದ ಮಾತಾಡ್ತಾ ಇರೋಣ ಅಂತ ಹೇಳ್ತಾ, ಇವತ್ತಿನ 3ನೆಯ ಸರಣಿಯ ಮೊದಲನೆಯ ಪ್ರಶ್ನೆ, ಮೂಳೆಗಳಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರುವಂತಹ ಒಂದು ಲೋಹ ಯಾವುದು ಅಂತ ಕೇಳಿದರೆ, ಆಯ್ಕೆ ಎ ಸೋಡಿಯಂ ಅಂತೆ, ಆಯ್ಕೆ ಬಿ ಮ್ಯಾಗ್ನೇಸಿಯಂ ಅಂತೆ, ಆಯ್ಕೆ ಸಿ ಕ್ಯಾಲ್ಸಿಯಂ ಅಂತೆ, ಆಯ್ಕೆ ಡಿ ಕೋಬಾಲ್ಟ್. ಹಾಗಾದರೆ ಮಾನವನ ಮೂಳೆಯಲ್ಲಿ ಕಂಡುಬರುವಂತಹ ಪ್ರಮುಖವಾಗಿರುವಂತಹ ಒಂದು ಲೋಹ ಯಾವುದು ಅಂತ ಕೇಳಿದರೆ, ಸಾಮಾನ್ಯವಾಗಿ ಎಲ್ಲ ಪ್ರಾಣಿಗಳ ಮೂಳೆಗಳು ಕ್ಯಾಲ್ಸಿಯಂ ಸಲ್ಫೇಟ್ ಎನ್ನುವಂತಹ ಒಂದು ಸಂಯುಕ್ತಗಳಿಂದ ಮಾಡಲ್ಪಟ್ಟಿವೆ. ಆ ಕ್ಯಾಲ್ಸಿಯಂ ಸಲ್ಫೇಟ್ ಎನ್ನುವಂತಹ ಸಂಯುಕ್ತದಿಂದ ಮಾಡಲ್ಪಟ್ಟಿದೆ ಅಂತ ಅಂದರೆ ಈ ಮೂಳೆನೂ ಕೂಡ ಕ್ಯಾಲ್ಸಿಯಂ ಎನ್ನುವಂತಹ ಲೋಹದಿಂದ ಮಾಡಲ್ಪಟ್ಟಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಯಾಲ್ಸಿಯಂ ಆಗ್ತದೆ. ಮುಂದಿನ ಪ್ರಶ್ನೆ, ಕಲರಹಿತ ಉಕ್ಕು, ಸಾಮಾನ್ಯವಾಗಿ ಇದನ್ನು ಸ್ಟೇನ್ಲೆಸ್ ಸ್ಟೀಲ್ ಅಂತ ಕರಿತೀವಿ. ತುಕ್ಕು ಹಿಡಿಯದೇ ಇರುವಂತಹ ಒಂದು ಕಬ್ಬಿಣದ ವಸ್ತು ಆಗಿದೆ. ಇದೊಂದು ಮಿಶ್ರಲೋಹವಾಗಿದೆ. ಕಲರಹಿತ ಉಕ್ಕಿನಲ್ಲಿರುವ ಪ್ರಮುಖ ಲೋಹಗಳು ಯಾವುವು ಅಂತ ಕೇಳಿದರೆ, ಸಾಮಾನ್ಯವಾಗಿ ಇಂತಹ ಕಲರಹಿತ ಉಕ್ಕನ್ನು ನಮ್ಮ ವೈದ್ಯಕೀಯ ಕ್ಷೇತ್ರದಲ್ಲಿ ಈ ಶಸ್ತ್ರಚಿಕಿತ್ಸೆಯನ್ನು ಮಾಡಲಿಕ್ಕೆ ಬಳಸುವಂತಹ ಉಪಕರಣಗಳನ್ನು ತಯಾರು ಮಾಡಲಿಕ್ಕೆ ಬಳಸ್ತಾರೆ. ಹಾಗೆಯೇ ಕೆಲವೊಂದಿಷ್ಟು ಯಂತ್ರದ ಭಾಗಗಳು ಕೂಡ ತುಕ್ಕು ಹಿಡಿಯದಂತೆ ಕಾಪಾಡುವ ಸಲುವಾಗಿ ಕಲರಹಿತ ಉಕ್ಕಿನಿಂದ ಅವುಗಳನ್ನು ಮಾಡಿರ್ತಾರೆ. ಹಾಗಾದರೆ ಈ ಕಲರಹಿತ ಉಕ್ಕಿನಲ್ಲಿರುವಂತಹ ಘಟಕ ಲೋಹಗಳು ಯಾವುವು ಅಂತ ನೋಡ್ತಾ ಹೋದರೆ, ಆಯ್ಕೆ ಎ ಸೋಡಿಯಂ ಅಂತೆ, ಕಬ್ಬಿಣ ಅಂತೆ ಮತ್ತು ನಿಕ್ಕಲ್ ಅಂತೆ, ಆಯ್ಕೆ ಬಿ ಕಬ್ಬಿಣ, ಮ್ಯಾಗ್ನೇಸಿಯಮ್ಮು ಮತ್ತು ನಿಕ್ಕಲ್ ಅಂತೆ, ಆಯ್ಕೆ ಸಿ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಕ್ರೋಮಿಯಂ ಅಂತೆ, ಆಯ್ಕೆ ಡಿ ಕಬ್ಬಿಣ, ಕೋಬಾಲ್ಟ್ ಮತ್ತು ನಿಕ್ಕಲ್ ಅಂತೆ. ನಿಮಗೆಲ್ಲ ಗೊತ್ತಿರಬೇಕು, ಕಲರಹಿತ ಉಕ್ಕು ಒಂದು ಕಬ್ಬಿಣದ ಮಿಶ್ರ ಲೋಹವಾಗಿದೆ. ಯಾವ ಲೋಹದ ಮಿಶ್ರ ಲೋಹವಾಗಿರುತ್ತದೆಯೋ ಆ ಲೋಹದ ಮೊದಲನೆಯ ಘಟಕನೇ ಆ ಲೋಹ ಆಗಿರ್ತದೆ. ಹಾಗಾಗಿ ನಾನು ಹೇಳಿದೆ ಕಲರಹಿತ ಒಂದು ಕಬ್ಬಿಣದ ಮಿಶ್ರ ಲೋಹವಾಗಿದೆ ಅಂದರೆ ಇಲ್ಲಿ ಸೋಡಿಯಂ ಎನ್ನುವಂತಹ ಮೊದಲನೆಯ ಲೋಹವಿದೆ. ಹಾಗಾಗಿ ಇದು ಕಲರಹಿತ ಉಕ್ಕಿನ ಮಿಶ್ರ ಲೋಹದ ಘಟಕ ಆಗೋದಿಲ್ಲ. ಇನ್ನು ಬಿಗ್ ಬಂದರೆ ಮೊದಲನೇ ಲೋಹ ಕಬ್ಬಿಣ ಇದೆ, ಮ್ಯಾಗ್ನೇಸಿಯಂ ಇದೆ ಹಾಗೂ ನಿಕ್ಕಲ್ ಇದೆ, ಇರಬಹುದು. ಯಾಕಂದ್ರೆ ಇದು ಕಬ್ಬಿಣದ ಒಂದು ಮಿಶ್ರ ಲೋಹವಾಗಿರುವುದರಿಂದ ಮೊದಲನೆಯ ಘಟಕನೇ ಕಬ್ಬಿಣ ಆಗಿರ್ತದೆ. ಹಾಗೆ ಸಿಗ್ ಬಂದರೆ ಕ್ಯಾಲ್ಸಿಯಂ ಆಗಿರಂಗಿಲ್ಲ, ಡಿಗ್ ಬಂದರೆ ಕಬ್ಬಿಣ. ಇಲ್ಲೆರಡು ಮೊದಲನೆಯ ಘಟಕ ಧಾತು ಅಥವಾ ಘಟಕ ಲೋಹ ಕಬ್ಬಿಣವಾಗಿದೆ. ಈಗ ಆಯ್ಕೆ ಬಿ ಮತ್ತು ಡಿ ಯಲ್ಲಿ ಸ್ವಲ್ಪ ಸ್ಪರ್ಧೆ ಏರ್ಪಡ್ತದೆ. ಹಾಗಾದರೆ ಕಬ್ಬಿಣ, ಮ್ಯಾಗ್ನೇಸಿಯಂ ಮತ್ತು ನಿಕ್ಕಲ್, ಮ್ಯಾಗ್ನೇಸಿಯಂ ಎನ್ನುವಂತಹ ಲೋಹವನ್ನ ಬಳಸ್ಕೊಂಡ್ಬಿಟ್ಟು ನಾವು ಕಲರಹಿತ ಉಕ್ಕನ್ನು ತಯಾರಿಸೋದಿಲ್ಲ. ಹಾಗೆ ಅಂತಿಮವಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಕಬ್ಬಿಣ, ಕೋಬಾಲ್ಟ್ ಮತ್ತು ನಿಕ್ಕಲ್ ಎನ್ನುವಂತಹ ಲೋಹಗಳನ್ನು ಬಳಸ್ಕೊಂಡ್ಬಿಟ್ಟು ನಾವು ಈ ಸ್ಟೇನ್ಲೆಸ್ ಸ್ಟೀಲ್ ಅನ್ನು ತಯಾರಿಸುತ್ತೇವೆ. ಮುಂದಿನ ಪ್ರಶ್ನೆ ನೋಡ್ತಾ ಹೋಗೋಣ. ತಾಪಮಾಪಕದಲ್ಲಿ ಅಂದರೆ ಥರ್ಮೋಮೀಟರ್ಗಳಲ್ಲಿ ಬಳಸುವಂತಹ ಒಂದು ಲೋಹ
ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಗ್ಯಾಲಿಯಂ ಅಂತೆ, ಆಯ್ಕೆ ಬಿ ಪಾದರಸವಂತೆ, ಆಯ್ಕೆ ಸಿ ಸೀಸಿಯಂ ಅಂತೆ, ಆಯ್ಕೆ ಡಿ ಬ್ರೋಮಿನ್. ಇಲ್ಲಿ ಆಯ್ಕೆ ಬ್ರೋಮಿನ್ ಆಗೋದಿಲ್ಲ. ಬ್ರೋಮಿನ್ ಒಂದು ಅಲೋಹವಾಗಿದೆ. ಹಾಗಾಗಿ ಅಲೋಹವಾಗಿರುವಂತಹ ಬ್ರೋಮಿನ್ ಅನ್ನ ತಾಪಮಾಪಕದಲ್ಲಿ ಬಳಸೋದಿಲ್ಲ. ಹಾಗಾದ್ರೆ ಈಗ ಉಳಿದಿರುವಂತವು ಎ ಬಿ ಸಿ. ಸಾಮಾನ್ಯವಾಗಿ ನಮ್ಗೆ ಈಗಾಗಲೇ ಗೊತ್ತಿರುವ ಹಾಗೆ ಗ್ಯಾಲಿಯಂ ಮತ್ತು ಸೀಸಿಯಂ ಎನ್ನುವಂತಹ ಲೋಹಗಳು ಘನರೂಪದಲ್ಲಿದ್ರೂ ಕೂಡ ಅವುಗಳು ಕೆಲವೊಮ್ಮೆ ಬೇಗನೆ ಕರಗ್ತವೆ. ಏಕೆಂದರೆ ಅವುಗಳ ಕರಗುವ ಬಿಂದು ತುಂಬಾ ಕಡಿಮೆ ಇದೆ. ಹಾಗಾಗಿ ಈ ಲೋಹಗಳನ್ನು ಕೂಡ ತಾಪಮಾಪಕದಲ್ಲಿ ಬಳಸೋದಿಲ್ಲ. ಆದರೆ ಕೊಠಡಿಯ ತಾಪದಲ್ಲಿ ದ್ರವರೂಪದಲ್ಲಿರುವಂತಹ ಏಕೈಕ ಲೋಹ ಯಾವುದು ಅಂದ್ರೆ ಪಾದರಸ. ಹಾಗಾಗಿ ಪಾದರಸವನ್ನ ಏನ್ ಮಾಡ್ತಾರೆ, ಈ ಒಂದು ತಾಪಮಾಪಕದಲ್ಲಿ ಬಳಕೆಯನ್ನ ಮಾಡ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಯಾವುದು? ಬಿ ಪಾದರಸವಾಗಿದೆ. ಮೊಬೈಲ್ ಬ್ಯಾಟರಿಗಳನ್ನ ತಯಾರಿಸಲು ಬಳಸುವಂತಹ ಪ್ರಮುಖ ಲೋಹ ಯಾವುದು? ಇವತ್ತು ಇಡೀ ಜಗತ್ತನ್ನೇ ಬೆಚ್ಚು ಬೆರಗಾಗಿಸಿರುವಂತಹ ಒಂದು ಎಲೆಕ್ಟ್ರಿಕ್ ಸಾಧನ ಯಾವುದಾದರೂ ಇದ್ದರೆ ಅದು ಮೊಬೈಲ್. ಈ ಮೊಬೈಲ್ ಅನ್ನ ಕೆಲಸ ಮಾಡಲಿಕ್ಕೆ ಪ್ರಮುಖವಾಗಿ ಅದಕ್ಕೆ ಶಕ್ತಿಯನ್ನ ಒದಗಿಸುವಂತಹ ಒಂದು ಭಾಗವೇ ಬ್ಯಾಟ್ರಿ. ಆ ಬ್ಯಾಟ್ರಿಯನ್ನ ಯಾವ ಲೋಹವನ್ನ ಪ್ರಮುಖವಾಗಿ ಬಳಸಿಕೊಂಡು ತಯಾರು ಮಾಡ್ತಾರ ಅಂತ ಕೇಳಿದಾರ ಆಯ್ಕೆ ಎ ಲಿಥಿಯಂ, ಆಯ್ಕೆ ಬಿ ಪಾದರಸ, ಆಯ್ಕೆ ಸಿ ಸೀಸಿಯಂ, ಆಯ್ಕೆ ಡಿ ಬ್ರೋಮಿನ್. ಮತ್ತೆ ಪುನಃ ಬ್ರೋಮಿನ್ ಉತ್ತರ ಆಗೋದಿಲ್ಲ, ಯಾಕಂದ್ರೆ ಬ್ರೋಮಿನ್ ಒಂದು ಅಲೋಹವಾಗಿದೆ. ಹಾಗೆ ಪಾದರಸ, ಸೀಸಿಯಂ ಇವೆರಡನ್ನು ಕೂಡ ಈ ಒಂದು ಮೊಬೈಲ್ ಬ್ಯಾಟರಿಗಳಲ್ಲಿ ಬಳಸೋದಿಲ್ಲ. ಹಾಗಾದರೆ ಮೊಬೈಲ್ ಬ್ಯಾಟರಿಗಳಲ್ಲಿ ಬಳಸುವಂತಹ ಲೋಹ ಯಾವುದು ಅಂದ್ರೆ ಅದು ಲಿಥಿಯಂ. ಇದರ ಒಂದು ಪರಮಾಣು ಸಂಖ್ಯೆ 3 ಆಗಿರ್ತದೆ. ಈ ಒಂದು 3 ಪರಮಾಣು ಸಂಖ್ಯೆಯನ್ನು ಹೊಂದಿರುವಂತಹ ಲಿಥಿಯಂ ಅನ್ನ ಈ ಬ್ಯಾಟರಿಗಳಲ್ಲಿ ತಯಾರು ಮಾಡಲಿಕ್ಕೆ ಬಳಸ್ತಾರೆ. ಹಾಗಾಗಿ ಲಿಥಿಯಂ ಅಯಾನ್ ಬ್ಯಾಟರಿ ಅಂತಾನೆ ಅವು ಫೇಮಸ್ ಆಗಿದ್ದಾವೆ. ಇನ್ನ ಮುಂದಿನ ಪ್ರಶ್ನೆ, ಆಹಾರವನ್ನ ಸಂಗ್ರಹಿಸುವ ಡಬ್ಬಗಳನ್ನ ತಯಾರಿಸಲು ಬಳಸುವಂತಹ ಲೋಹ ಮತ್ತು ಆ ಲೋಹವನ್ನ ಬಳಕೆ ಮಾಡಲಿಕ್ಕೆ ಕಾರಣ ಕೇಳಿದ್ದಾರೆ. ಸಾಮಾನ್ಯವಾಗಿ ನಾನು ಹೇಳ್ತಾ ಇರೋದು ಆಹಾರ ಅಂದ್ರೆ ಈಗ ಆಲ್ರೆಡಿ ತಯಾರಿಸಿರುವಂತಹ ಆಹಾರ, ಗುಲಾಬ್ ಜಾಮೂನ್ ಇರಬಹುದು ಅಥವಾ ಇತರೆ ಯಾವುದೋ ಒಂದೇನಪ್ಪ ಅಂದ್ರೆ ನಾವು ತಿನ್ನುವಂತಹ ಆಹಾರವನ್ನ ಸಂಗ್ರಹ ಮಾಡಲಿಕ್ಕೆ ಯಾವ ಲೋಹವನ್ನ ಬಳಸ್ತಾರೆ, ಆ ಲೋಹವನ್ನ ಬಳಕೆ ಮಾಡಲಿಕ್ಕೆ ಏನ್ ಕಾರಣ ಕೇಳಿದ್ದಾರೆ. ಹಾಗಾದ್ರೆ ಆಯ್ಕೆ ಎ ತವರ ಅಂತೆ. ತವರ ಮತ್ತು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಈ ಲೋಹವನ್ನ ಆಹಾರದ ಡಬ್ಬಗಳನ್ನ ತಯಾರು ಮಾಡಲಿಕ್ಕೆ ಬಳಸ್ತಾರಂತೆ. ಆಯ್ಕೆ ಬಿ ಕಬ್ಬಿಣವಂತೆ, ಕಾರಣ ಅದು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಅಂತೆ. ಆಯ್ಕೆ ಸಿ ತವರ ಅಂತೆ, ಕಾರಣ ಅದು ಹೆಚ್ಚು ಕ್ರಿಯಾಶೀಲವಾಗದೇ ಇರುವುದರಿಂದ ಅಂತೆ. ಆಯ್ಕೆ ಡಿ ಮ್ಯಾಗ್ನೇಸಿಯಂ ಅಂತೆ, ಮತ್ತು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ. ಸಾಮಾನ್ಯವಾಗಿ ಯಾವ ಲೋಹಗಳು ಹೆಚ್ಚು ಕ್ರಿಯಾಶೀಲವಾಗಿರುತ್ತವೆಯೋ ಆ ಲೋಹಗಳು ಬೇಗನೆ ಆಹಾರದೊಂದಿಗೆ ವರ್ತಿಸಿ ಆ ಆಹಾರದ ರುಚಿಯನ್ನ ಮತ್ತು ವಾಸನೆಯನ್ನ ಬದಲಾಯಿಸಿ ಆಹಾರವನ್ನ ಕಮಟುವಂತೆ ಅಥವಾ ಕೆಡುವಂತೆ ಮಾಡ್ತವೆ. ಹಾಗಾಗಿ ಇಲ್ಲಿ ಕೊಟ್ಟಿರುವಂತಹ 4 ಆಯ್ಕೆಗಳಲ್ಲಿ 3 ಆಯ್ಕೆಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಇದೆ. ಅಂದ್ರೆ ಆಯ್ಕೆ ಎ, ಆಯ್ಕೆ ಬಿ, ಆಯ್ಕೆ ಡಿ ಇವು 3ರಲ್ಲಿರುವಂತಹ ಲೋಹಗಳು ಹೆಚ್ಚು ಕ್ರಿಯಾಶೀಲವಾಗಿರುವುದರಿಂದ ಎನ್ನುವಂತ ಆಯ್ಕೆ ಇದೆ. ಹಾಗಾಗಿ 3 ಕೂಡ ಉತ್ತರ ಆಗೋದಿಲ್ಲ. ಇವು 3 ಉತ್ತರ ಆಗದೇ ಇದ್ದಾಗ ಅಂತಿಮವಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತವರ. ಕಾರಣ ಅದು ಹೆಚ್ಚು ಕ್ರಿಯಾಶೀಲವಾಗಿಲ್ಲ ಅಥವಾ ಕ್ರಿಯಾಶೀಲವಾಗದೇ ಇರುವುದರಿಂದ ಈ ಲೋಹವನ್ನ ಆಹಾರವನ್ನ ಸಂಗ್ರಹಿಸುವ ಡಬ್ಬಗಳನ್ನು ತಯಾರಿಸಲು ಬಳಕೆ ಮಾಡ್ತಾರೆ. ಮುಂದಿನ ಪ್ರಶ್ನೆ, ಸೆಮಿ ಕಂಡಕ್ಟರ್ಸ್ ಕನ್ನಡದಲ್ಲಿ ಅರೆವಾಹಕ ಅಂತ ಕರಿತೀವಿ. ಇದರಲ್ಲಿ ಎನ್ ಟೈಪ್ ಅರೆವಾಹಕ ಇದೆ, ಪಿ ಟೈಪ್ ಅರೆವಾಹಕ ಇದೆ. ಅದನ್ನ ಮುಂದೆ ಸಂದರ್ಭ ಬಂದಾಗ ಹೇಳ್ತಾ ಇದ್ದೇನೆ. ಹಾಗಾದ್ರೆ ಅರೆವಾಹಕಗಳನ್ನು ತಯಾರಿಸಲಿಕ್ಕೆ ಬಳಸುವಂತಹ ಪ್ರಮುಖವಾಗಿರುವಂತಹ ಧಾತು ಅಥವಾ ಒಂದು ಲೋಹಾಭ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ಸಿಲಿಕಾನ್, ಆಯ್ಕೆ ಬಿ ಪ್ಲಾಟಿನಂ, ಆಯ್ಕೆ ಸಿ ತವರ, ಆಯ್ಕೆ ಡಿ ಚಿನ್ನ. ಸಾಮಾನ್ಯವಾಗಿ ಅರೆವಾಹಕಗಳು ಅಂದ್ರೆ
ಇವು ಚತುರ್ಥ ವೇಲೆನ್ಸಿಯನ್ನ ಹೊಂದಿರುವಂತಹ ಧಾತುಗಳು. ಅಂದ್ರೆ ಇವುಗಳ ಹೊರಕವಚದಲ್ಲಿ 4 ಇಲೆಕ್ಟ್ರಾನ್ ಹೊಂದಿರ್ತವೆ. ಅವು ಯಾವಂದ್ರೆ ಗ್ಯಾಲಿಯಂ, ಸೀಸಿಯಂ, ಬೋರಾನ್ ಈ ರೀತಿಯಾಗಿರುವಂತಹ ಲೋಹ ಆಗಿರ್ತವೆ, ಧಾತುಗಳು ಇರ್ತವೆ. ಹಾಗಾಗಿ ಇಲ್ಲಿ ಸೆಮಿ ಕಂಡಕ್ಟರ್ನ ತಯಾರು ಮಾಡಲಿಕ್ಕೆ ಪ್ರಮುಖವಾಗಿ ಬಳಸುವಂತಹ ಒಂದು ಲೋಹ ಯಾವುದು ಅಂತಂದ್ರೆ ಸಿಲಿಕಾನ್. ನಮ್ಮ ಸಿಲಿಕಾನ್ ಡೈಆಕ್ಸೈಡ್ ಎನ್ನುವುದು ಇದರ ಒಂದು ಅದಿರಾಗಿದೆ. ಸಿಲಿಕಾನ್ ಡೈಆಕ್ಸೈಡ್ ಬೇರೆ ಯಾವುದೂ ಅಲ್ಲ, ಮರಳು ಅಥವಾ ಉಸುಕು, SiO2 ಅಂತೇವಿ. ಈ ಸಿಲಿಕಾನ್ ಡೈಆಕ್ಸೈಡ್ ಅನ್ನ ಬಳಸ್ಕೊಂಡ್ಬಿಟ್ಟು ನಾವು ಸಿಲಿಕಾನ್ ಅನ್ನ ಪಡಿತೇವೆ. ಹಾಗಾಗಿ ಸೆಮಿ ಕಂಡಕ್ಟರ್ ಅನ್ನ ತಯಾರು ಮಾಡಲಿಕ್ಕೆ ಬಳಸುವಂತಹ ಒಂದು ಪ್ರಮುಖವಾಗಿರುವಂತಹ ಧಾತು ಯಾವುದು ಅಂದ್ರೆ ಸಿಲಿಕಾನ್. ನಮ್ಮ ಬೆಂಗಳೂರಿನಲ್ಲಿ ಸಾಕಷ್ಟು ಈ ಒಂದು ಏನಪ್ಪಾ ಅಂದ್ರೆ ಎಲೆಕ್ಟ್ರಾನಿಕ್ಸ್ ಸಾಧನಗಳನ್ನ ಉತ್ಪತ್ತಿ ಮಾಡಲಿಕ್ಕೆ ಈ ಸಿಲಿಕಾನ್ ಅನ್ನ ಬಳಸ್ತಾ ಇರುವುದರಿಂದ ಹಾಗಾಗಿ ಬೆಂಗಳೂರನ್ನ ನಾವು ಸಿಲಿಕಾನ್ ಸಿಟಿ ಅಂತಾನು ಕರೆಯುತ್ತೇವೆ. ಕಾರಣ ಸಾಕಷ್ಟು ಪ್ರಮಾಣದ ಈ ಎಲೆಕ್ಟ್ರಾನಿಕ್ ಸಾಧನಗಳನ್ನ ತಯಾರು ಮಾಡ್ತೇವೆ. ಆ ಎಲೆಕ್ಟ್ರಾನಿಕ್ ಸಾಧನಗಳನ್ನ ತಯಾರು ಮಾಡಲಿಕ್ಕೆ ಪ್ರಮುಖವಾಗಿ ಬೇಕಾಗಿರುವಂತಹ ಒಂದು ಧಾತು ಯಾವುದು ಅಂದ್ರೆ ಸಿಲಿಕಾನ್. ಮುಂದಿನ ಪ್ರಶ್ನೆ, ಶಾಶ್ವತ ಕಾಂತಗಳನ್ನ ಪರ್ಮನೆಂಟ್ ಮ್ಯಾಗ್ನೆಟ್ ಅನ್ನ ತಯಾರು ಮಾಡಲಿಕ್ಕೆ ಬಳಸುವಂತಹ ಒಂದು ಧಾತು ಅಥವಾ ಲೋಹ ಯಾವುದು ಅಂತ ಕೇಳಿದಾರೆ. ಆಯ್ಕೆ ಎ ಮಾಲ್ಡೋಬಿಯನ್, ಆಯ್ಕೆ ಬಿ ನಿಯೋಡಿನಂ, ಆಯ್ಕೆ ಸಿ ಬೋರಾನ್, ಹಾಗೆಯೇ ಆಯ್ಕೆ ಡಿ ಚಿನ್ನ. ಸಾಮಾನ್ಯವಾಗಿ ಈ ಶಾಶ್ವತ ಕಾಂತಗಳೇ ನಿಯೋಡಿನಂ ಎನ್ನುವಂತಹ ಹೆಸರಿನಿಂದ ಪ್ರಖ್ಯಾತಿಯಾಗಿದ್ದಾವ. ಅವುಗಳು ನಿಯೋಡಿನಂ ಎನ್ನುವಂತಹ ಹೆಸರಿಂದ ಪ್ರಖ್ಯಾತಿ ಆಗ್ಲಿಕ್ಕೆ ಕಾರಣವೇನು ಅಂತ ನೋಡ್ತಾ ಹೋದ್ರೆ, ಆ ಎಲ್ಲಾ ಶಾಶ್ವತ ಕಾಂತಗಳನ್ನ ತಯಾರು ಮಾಡಲಿಕ್ಕೆ ಬಳಸುವಂತಹ ಪ್ರಮುಖವಾಗಿರುವಂತಹ ಒಂದು ಲೋಹ ಯಾವುದು ಅಂದ್ರೆ ನಿಯೋಡಿನಂ. ಹಾಗಾಗಿ ಈ ಶಾಶ್ವತ ಕಾಂತಗಳನ್ನು ತಯಾರು ಮಾಡಲಿಕ್ಕೆ ಬಳಸುವಂತಹ ಲೋಹನೇ ನಿಯೋಡಿನಂ ಎನ್ನುವಂತಹ ಲೋಹವನ್ನ ಬಳಸ್ಕೊಂಡ್ಬಿಟ್ಟು ಅದನ್ನ ತಯಾರಿಸ್ತಾರೆ. ಮುಂದಿನ ಪ್ರಶ್ನೆ, ಇದು ಜಡ ಅನಿಲವಾಗಿದೆ. ದಿಸ್ ಈಸ್ ಅ ಇನರ್ಟ್ ಗ್ಯಾಸ್. ಸಾಮಾನ್ಯವಾಗಿ ನಮ್ಮ ಆಧುನಿಕ ಆವರ್ತ ಕೋಷ್ಟಕದ 18ನೆಯ ಗುಂಪಿನಲ್ಲಿ ಬರುವಂತಹ ಧಾತುಗಳನ್ನ ಜಡ ಅನಿಲಗಳು ಅಥವಾ ರಾಜ ಅನಿಲಗಳು ಅಥವಾ ಝೀರೋ ವೆಲೆನ್ಸಿಯನ್ನ ಹೊಂದಿರುವಂತಹ ಧಾತುಗಳು ಅಂತಾನು ಕರಿತೀವಿ. ಕಾರಣ ಇವುಗಳ ಹೊರಕವಚದಲ್ಲಿರುವಂತಹ ಹೊರಕವಚವು ಸಂಪೂರ್ಣವಾಗಿ ಅಷ್ಟಕ ವಿನ್ಯಾಸವನ್ನ ಹೊಂದಿರುವುದರಿಂದ, ಇವುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳದೇ ಇರುವುದರಿಂದ ಇವುಗಳನ್ನ ಜಡ ಅನಿಲ ಅಥವಾ ರಾಜರ ಅನಿಲಗಳು ಎಂದು ಕರೆಯುತ್ತೇವೆ. ಸರ್ ಅವು ಯಾವ್ಯಾವ ಅಂತ ನೋಡ್ತಾ ಹೋದ್ರೆ ಹೀಲಿಯಂ, ನಿಯಾನ್, ಆರ್ಗನ್, ಕ್ರಿಪ್ಟಾನ್, ಝನಾನ್, ರೆಡಾನ್ ಅಂತಹ ಧಾತುಗಳು ರಾಸಾಯನಿಕ ಕ್ರಿಯೆಯಲ್ಲಿ ಪಾಲ್ಗೊಳ್ಳೋದಿಲ್ಲ. ಹಾಗಾಗಿ ಅವುಗಳನ್ನ ಇನರ್ಟ್ ಗ್ಯಾಸ್ ಅಥವಾ ಜಡ ಅನಿಲ ಎಂದು ಕರೆಯುತ್ತೇವೆ. ಹಾಗಾದ್ರೆ ಆಯ್ಕೆ ನೋಡ್ತಾ ಹೋಗಿ. ಆಯ್ಕೆ ಎ ನೈಟ್ರೋಜನ್ ಅಂತೆ, ಆಯ್ಕೆ ಬಿ ಹೀಲಿಯಂ ಅಂತೆ, ಆಯ್ಕೆ ಸಿ ಆಕ್ಸಿಜನ್ ಅಂತೆ, ಆಯ್ಕೆ ಡಿ ಕ್ಲೋರಿನ್. ಹಾಗಾದ್ರೆ ಇಲ್ಲಿ ಹೀಲಿಯಂ ಒಂದು ಜಡ ಅನಿಲವಾಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಯಾವುದು ಬಿ ಹೀಲಿಯಂ ಆಗ್ತದ. ಮುಂದಿನ ಪ್ರಶ್ನೆ, ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಒಂದು ಅಲೋಹವನ್ನ ಕೇಳಿದ್ದಾರೆ. ನಮ್ಗೆಲ್ಲ ಗೊತ್ತಿದೆ ಅತಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಲೋಹ ಅಂದ್ರೆ ಪೊಟ್ಯಾಸಿಯಂ. ಲೋಹವನ್ನ ಕೇಳಿದ್ರೆ ಪೊಟ್ಯಾಸಿಯಂ ಬರಿಬೇಕು. ಅವರಲ್ಲಿ ಕೇಳಿದ್ದು ಅಲೋಹವನ್ನ ಕೇಳಿದ್ದಾರೆ. ಹಾಗಾದ್ರೆ ಆಯ್ಕೆ ಎ ನೈಟ್ರೋಜನ್ ಅಂತೆ, ಆಯ್ಕೆ ಬಿ ಅಯೋಡಿನ್ ಅಂತೆ, ಆಯ್ಕೆ ಸಿ ಫ್ಲೋರಿನ್ ಅಂತೆ, ಆಯ್ಕೆ ಡಿ ಕ್ಲೋರಿನ್. ಕೊಟ್ಟಿರುವಂತಹ 4 ಆಯ್ಕೆಗಳು ಅಲೋಹಗಳಾಗಿವೆ. ಆ ಅಲೋಹಗಳಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿರುವಂತಹ ಅಲೋಹ ಯಾವುದು ಅಂತ ಕೇಳಿದ್ದಾರೆ. ಹಾಗಾದ್ರೆ ಆ ಅಲೋಹ ಎಷ್ಟು ಕ್ರಿಯಾಶೀಲವಾಗಿದೆಪ್ಪ ಅಂದ್ರೆ ಸ್ಥಿರವಾಗಿರುವಂತಹ ರಾಸಾಯನಿಕವಾಗಿ ಸ್ಥಿರವಾಗಿರುವಂತಹ ಗಾಜಿನೊಂದಿಗೂ ಕೂಡ ವರ್ತಿಸಬಲ್ಲಂತಹ ಸಾಮರ್ಥ್ಯವನ್ನ ಆ ಅಲೋಹ ಹೊಂದಿದೆ. ಹಾಗಾದ್ರೆ ಅಷ್ಟು ಕ್ರಿಯಾಶೀಲತೆಯನ್ನು ಹೊಂದಿರುವಂತಹ ಅಲೋಹ ಯಾವುದು ಅಂತ ನೋಡ್ತಾ ಹೋದ್ರೆ ಅದು ಆಪ್ಷನ್ ಸಿ ಫ್ಲೋರಿನ್ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ಫ್ಲೋರಿನ್. ಮುಂದಿನ ಪ್ರಶ್ನೆ, ನೀರಿನ ಶುದ್ಧೀಕರಣಕ್ಕೆ ಬಳಸಲ್ಪಡುವಂತಹ ಒಂದು ಅಲೋಹ ಯಾವುದು? ಯಾವ ಒಂದು ಅಲೋಹವನ್ನ ನೀರಿನ ಶುದ್ಧೀಕರಣಕ್ಕೆ ಬಳಸ್ತಾರೆ ಅಂತ ಕೇಳಿದರೆ ಆಯ್ಕೆ ಎ ನೈಟ್ರೋಜನ್, ಆಯ್ಕೆ ಬಿ ಅಯೋಡಿನ್, ಆಯ್ಕೆ ಸಿ ಕ್ಲೋರಿನ್, ಆಯ್ಕೆ ಸಿ ಫ್ಲೋರಿನ್, ಆಯ್ಕೆ ಡಿ ಕ್ಲೋರಿನ್. ಸಾಮಾನ್ಯವಾಗಿ ನಮ್ಗೆ ಗೊತ್ತಿದೆ ಪ್ರಮುಖವಾಗಿ ನೀರಿನ ಶುದ್ಧೀಕರಣವನ್ನ ಮಾಡಲಿಕ್ಕೆ ಬಳಸುವಂತಹ ಒಂದು ಅಲೋಹ ಯಾವುದು ಅಂದ್ರೆ ಕ್ಲೋರಿನ್.
ಕ್ಲೋರಿನ್ ಎನ್ನುವಂತಹ ಒಂದು ಅನಿಲವನ್ನ ಹಾಯಿಸ್ಬಿಟ್ಟು ಆ ನೀರಿನಂತಹ ಕ್ರಿಮಿನಾಶಕ ಅಥವಾ ಸೂಕ್ಷ್ಮಾಣು ಜೀವಿಗಳನ್ನ ಕೊಲ್ಲಲಿಕ್ಕೆ ಬಳಸ್ತವೆ. ಈ ರೀತಿಯಾಗಿ ಕ್ಲೋರಿನ್ ಎನ್ನುವಂತಹ ಒಂದು ಅನಿಲವನ್ನ ನೀರಿನ ಶುದ್ಧೀಕರಣಕ್ಕೆ ಬಳಸ್ತವೆ. ಆ ಕ್ಲೋರಿನ್ ಎಂಬ ಅನಿಲವು ಏನಾಗಿದೆ, ಕ್ಲೋರಿನ್ ಎಂಬಂತಹ ಒಂದು ಧಾತುವಿನಿಂದ ಅಥವಾ ಅಲೋಹದಿಂದ ಮಾಡಲ್ಪಟ್ಟಿದೆ. ಅಷ್ಟೇ ಅಲ್ಲ, ಈ ಕ್ಲೋರಿನ್ ಎನ್ನುವಂತಹ ಅನಿಲವನ್ನ ಈ ಒಂದು ಚಲವೆ ಪುಡಿಯನ್ನ ತಯಾರು ಮಾಡಲಿಕ್ಕೆ ಕೂಡ ಬಳಕೆಯನ್ನ ಮಾಡ್ತೀವಿ. ಹಾಗೆಯೇ ಈ ಕ್ಲೋರಿನ್ ಎನ್ನುವಂತಹ ಅನಿಲವನ್ನ PVC ಪಾಲಿವಿನೈಲ್ ಕ್ಲೋರೈಡ್ ಎನ್ನುವಂತಹ ವಸ್ತುಗಳನ್ನು ಕೂಡ ತಯಾರು ಮಾಡಲಿಕ್ಕೆ ಬಳಸ್ತೇವೆ. ಹಾಗೆಯೇ ಇದೇ ಕ್ಲೋರಿನ್ ಅನಿಲವನ್ನ ಪ್ರಮುಖವಾಗಿ ಕೀಟನಾಶಕಗಳನ್ನ ತಯಾರು ಮಾಡ್ಲಿಕ್ಕೆ ಅಂದ್ರೆ ಬೆಂಜೈಲ್ ಹೆಕ್ಸಾಕ್ಲೋರೈಡ್ BHC ಅಂತೀವಿ. ಈ ಬೆಂಜೈಲ್ ಹೆಕ್ಸಾಕ್ಲೋರೈಡ್ ಎನ್ನುವಂತಹ ಒಂದು ಕ್ರಿಮಿನಾಶಕವಾಗಿರುವಂತಹ ಔಷಧಿಯನ್ನು ಕೂಡ ತಯಾರು ಮಾಡಲಿಕ್ಕೆ ಈ ಕ್ಲೋರಿನ್ ಅನಿಲವನ್ನ ಬಳಕೆಯನ್ನ ಮಾಡ್ತೀವಿ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಡಿ ಕ್ಲೋರಿನ್ ಆಗಿದೆ. ಮುಂದಿನ ಪ್ರಶ್ನೆ, ಗಳಗಂಡ ರೋಗಕ್ಕೆ ಕಾರಣವಾಗಿರುವಂತಹ ಒಂದು ಅಲೋಹ. ಗಳಗಂಡ ರೋಗ ಅಂದ್ರೆ ಏನಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ಒಂದು ಅಲೋಹದ ಕೊರತೆಯಾದಾಗ ನಮ್ಮ ದೇಹದಲ್ಲಿರುವಂತಹ ಥೈರಾಯ್ಡ್ ಗ್ರಂಥಿಯು ಥೈರಾಕ್ಸಿನ್ ಎನ್ನುವಂತಹ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡೋದಿಲ್ಲ. ಆ ಸಮಯದಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಅನ್ನ ಸ್ರವಿಕೆ ಮಾಡುವಂತಹ ಥೈರಾಯ್ಡ್ ಗ್ರಂಥಿಯು ಊದಿಕೊಂಡಾಗ ಇಲ್ಲಿ ಬಾವು ಬರ್ತದೆ. ಆ ಬಾವು ಬರುವಂತಹ ಒಂದು ರೋಗವೇ ಗಳಗಂಡ ರೋಗ. ಹಾಗಾದ್ರೆ ಆ ಗಳಗಂಡ ರೋಗಕ್ಕೆ ಕಾರಣವಾಗಿರುವಂತಹ ಅಲೋಹ ಕೇಳಿದರೆ ಆಯ್ಕೆ ಎ ನೈಟ್ರೋಜನ್, ಆಯ್ಕೆ ಬಿ ಅಯೋಡಿನ್, ಆಯ್ಕೆ ಸಿ ಫ್ಲೋರಿನ್, ಆಯ್ಕೆ ಡಿ ಕ್ಲೋರಿನ್. ಹಾಗಾದ್ರೆ ಈ ಒಂದು ಗಳಗಂಡ ರೋಗಕ್ಕೆ ಕಾರಣವಾಗಿರುವಂತಹ ಪ್ರಮುಖವಾಗಿರುವಂತಹ ಒಂದು ಅಲೋಹ ಯಾವುದಪ್ಪ ಅಂದ್ರೆ ಅಯೋಡಿನ್. ಹಾಗಾಗಿ ನಾವೆಲ್ಲ ಅಯೋಡಿನ್ ಭರಿತ ಉಪ್ಪನ್ನ ಸೇವಿಸಬೇಕು. ಸಾಮಾನ್ಯವಾಗಿ ಈ ಒಂದು ಗಳಗಂಡ ರೋಗ ಬರಬಾರದು ಅಂತ ಹೇಳಿ ಉಪ್ಪಿಗೆ ಅಯೋಡಿನ್ ಎನ್ನುವಂತಹ ಒಂದು ಅಲೋಹವನ್ನ ಸೇರಿಸ್ತಾರೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ ಅಯೋಡಿನ್ ಆಗಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆ ನೋಡಿ, ಕತ್ತಲೆಯಲ್ಲೂ ಕೂಡ ಹೊಳೆಯುವಂತಹ ಒಂದು ಅಲೋಹ ಯಾವುದು ಅಂತ ಕೇಳಿದರೆ ಆಯ್ಕೆ ಎ ನೈಟ್ರೋಜನ್, ಆಯ್ಕೆ ಬಿ ಅಯೋಡಿನ್, ಆಯ್ಕೆ ಸಿ ಫಾಸ್ಫರಸ್, ಆಯ್ಕೆ ಡಿ ಕ್ಲೋರಿನ್. ಸಾಮಾನ್ಯವಾಗಿ ಪ್ರಕಾಶಮಾನವಾಗಿ ಹೊಳೆಯುವಂತಹ ಒಂದು ಅಲೋಹ ಯಾವುದು ಅಂತ ನೋಡ್ತಾ ಹೋದ್ರೆ ಅದು ಫಾಸ್ಫರಸ್. ಕೆಲವೊಮ್ಮೆ ನಾವೆಲ್ಲ ನಮ್ಮ ಒಂದು ಹಳ್ಳಿಗಳಲ್ಲಿ ಈ ಒಂದು ಹೆಣಗಳನ್ನ ಹೂತಿರುವಂತಹ ಜಾಗದಲ್ಲಿ ಅಥವಾ ಸುಡುಗಾಡಿನಲ್ಲಿ ಕೊಳ್ಳಿ ದೆವ್ವಗಳು ಕಾಣ್ತವೆ ಅಂತ ಮಾತಾಡ್ತಾರೆ. ಖಂಡಿತವಾಗಿ ಕೊಳ್ಳಿ ದೆವ್ವ ಇದಾವೆ ಇಲ್ಲ. ಏನಾಗಿದೆ, ನಮ್ಮ ಮೂಳೆಯ ಒಳಗಡೆ ಈ ಫಾಸ್ಫರಸ್ ಎನ್ನುವಂತಹ ಅಲೋಹ ಇರ್ತದೆ. ಈ ಫಾಸ್ಫರಸ್ ಎನ್ನುವಂತಹ ಅಲೋಹವು ನೀರಿನ ಸಂಪರ್ಕಕ್ಕೆ ಬಂದಾಗ ಅದು ಕಿಡಿಯಾಗಿ ಅಥವಾ ಬೆಂಕಿಯಾಗಿ ಉಳಿತದೆ. ಈ ರೀತಿಯಾಗಿ ಆ ಒಂದು ಹೆಣಗಳನ್ನ ಅಥವಾ ಸತ್ತ ಶವಗಳನ್ನ ಹೂಳುವಂತಹ ಪ್ರದೇಶಗಳಲ್ಲಿ ಮಳೆಗಾಲದಲ್ಲಿ ಕಿಡಿ ಬೆಂಕಿಗಳು ಕಾಣಿಸ್ತವೆ. ಕಾರಣ ಏನಪ್ಪಾ ಅಂದ್ರೆ ಆ ಮೂಳೆಗಳ ಒಳಗಡೆ ಇರುವಂತಹ ಈ ಒಂದು ಯಾವ್ದಪ್ಪ ಅಂದ್ರೆ ಫಾಸ್ಫರಸ್ ಮಳೆ ನೀರಿನೊಂದಿಗೆ ವರ್ತಿಸ್ಬಿಟ್ಟು ಅದು ಬೆಂಕಿಯಾಗಿ ಉರಿತದ. ನಾವು ಇವುಗಳನ್ನೇ ಕೊಳ್ಳಿ ದೆವ್ವಗಳು ಅಂತಾನು ಕರಿತೇವೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂದ್ರೆ ಫಾಸ್ಫರಸ್ ಆಗಿದೆ. ಮುಂದಿರುವ ಪ್ರಶ್ನೆ, ಅಮಾಲ್ಗಮ್ ಎಂದರೆ ಆಯ್ಕೆ ಎ ಮಿಶ್ರ ಲೋಹದಲ್ಲಿ ಕಬ್ಬಿಣದ ಒಂದು ಘಟಕವಾಗಿದ್ದರೆ, ಯಾವುದೇ ಒಂದು ಮಿಶ್ರ ಲೋಹದಲ್ಲಿ ಕಬ್ಬಿಣವು ಕೂಡ ಒಂದು ಘಟಕವಾಗಿದ್ದರೆ ಅಂತಹ ಮಿಶ್ರ ಲೋಹವನ್ನ ಅಮಾಲ್ಗಮ್ ಎಂದು ಕರೀತಾರೋ. ಆಯ್ಕೆ ಬಿ ಮಿಶ್ರ ಲೋಹದಲ್ಲಿ ಪಾದರಸವು ಕೂಡ ಒಂದು ಘಟಕವಾಗಿರಬೇಕು, ಅದನ್ನ ಅಮಾಲ್ಗಮ್ ಎಂದು ಕರೆಯುತ್ತಾರನೋ, ಅಥವಾ ಮಿಶ್ರ ಲೋಹದಲ್ಲಿ ಕಾರ್ಬನ್ ಒಂದು ಘಟಕವಾಗಿದ್ದರೆ ಅದನ್ನ ಅಮಾಲ್ಗಮ್ ಎಂದು ಕರೆಯುತ್ತಾರನೋ, ಅಥವಾ ಮಿಶ್ರ ಲೋಹದಲ್ಲಿ ಸತು ಒಂದು ಘಟಕವಾಗಿದ್ದರೆ ಅದನ್ನ ಮಿಶ್ರ ಲೋಹ ಎಂದು ಅಮಾಲ್ಗಮ್ ಎಂದು ಕರೆಯುತ್ತಾರೆ. ಸಾಮಾನ್ಯವಾಗಿ ಏಕೈಕ ದ್ರವ ರೂಪದಲ್ಲಿರುವಂತಹ ಒಂದು ಲೋಹ ಪಾದರಸ. ಒಂದು ವೇಳೆ ಯಾವುದೇ ಒಂದು ಮಿಶ್ರ ಲೋಹವನ್ನ ತಯಾರು ಮಾಡಲಿಕ್ಕೆ ಪಾದರಸವನ್ನ ಒಂದು ಘಟಕ ಲೋಹವಾಗಿ ಬಳಕೆ ಮಾಡಿದ್ದರೆ ಅಂತಹ ಮಿಶ್ರ ಲೋಹವನ್ನ ಅಮಾಲ್ಗಮ್ ಎಂದು ಕರೆಯುತ್ತೇವೆ. ಹಾಗಾಗಿ ಆಯ್ಕೆ ಬಿ ಮಿಶ್ರ ಲೋಹದಲ್ಲಿ ಪಾದರಸವು ಕೂಡ ಒಂದು ಘಟಕವಾಗಿದ್ದರೆ ಅದನ್ನ ಅಮಾಲ್ಗಮ್ ಎಂದು ಕರೆಯುತ್ತೇವೆ. ಕಂಚಿನ ಮಿಶ್ರ ಲೋಹದಲ್ಲಿರುವಂತಹ ಪ್ರಮುಖ ಘಟಕಗಳು ಯಾವುವು ಅಂತ ಕೇಳಿದರೆ, ಕಂಚು ಎನ್ನುವಂಥದ್ದು ಒಂದು ವಿಶೇಷವಾಗಿರುವಂತಹ ತಾಮ್ರದ ಮಿಶ್ರ ಲೋಹವಾಗಿದೆ. ಈ ಕಂಚನ್ನ ಪ್ರಮುಖವಾಗಿ ಪ್ರತಿಭಟನೆ ಮಾಡಲಿಕ್ಕೆ
ಅಥವಾ ಪದಕಗಳನ್ನ ಮಾಡಲಿಕ್ಕೆ ಅಥವಾ ಗಂಟೆಗಳನ್ನ ಮಾಡಲಿಕ್ಕೆ ಬಳಸುವಂತಹ ಒಂದು ಮಿಶ್ರಲೋಹವಾಗಿದೆ. ಹಾಗಾದ್ರೆ ಈ ಮಿಶ್ರಲೋಹದಲ್ಲಿರುವಂತಹ ಪ್ರಮುಖ ಘಟಕ ಲೋಹಗಳು ಕೇಳಿದ್ದಾರೆ. ಆಯ್ಕೆ ಎ ತಾಮ್ರ ಮತ್ತು ಸತುವಂತೆ, ಆಯ್ಕೆ ಬಿ ತಾಮ್ರ ಮತ್ತು ತವರವಂತೆ, ಆಯ್ಕೆ ಸಿ ಸೀಸ ಮತ್ತು ತವರ ಅಂತೆ, ಆಯ್ಕೆ ಡಿ ತಾಮ್ರ ಮತ್ತು ಸೀಸ. ಸಾಮಾನ್ಯವಾಗಿ ಕಂಚು ಅನ್ನುವುದೊಂದು ತಾಮ್ರದ ಮಿಶ್ರಲೋಹವಾಗಿದೆ. ಇಲ್ಲಿ ತಾಮ್ರ ಇದೆ, ಇಲ್ಲಿ ತಾಮ್ರವಿದೆ, ಇಲ್ಲಿ ಮೊದಲನೆಯ ಘಟಕ ಲೋಹ ತಾಮ್ರವಾಗಿದೆ. ಹಾಗಾಗಿ ಇಲ್ಲಿ ತಾಮ್ರವಿಲ್ಲ, ಹಾಗಾಗಿ ಇದು ಆಯ್ಕೆ ಸಿ ಅಲ್ಲ. ಈಗ ತಾಮ್ರ ಮತ್ತು ಸತು, ತಾಮ್ರ ಮತ್ತು ತವರ, ತಾಮ್ರ ಮತ್ತು ಸೀಸ. ಈ ಕಂಚಿನಲ್ಲಿರುವಂತಹ ಮಿಶ್ರಲೋಹದ ಘಟಕಗಳನ್ನು ನೆನಪಿಡಬೇಕಾದ್ರೆ ತುಂಬಾ ಸರಳವಾಗಿ ಕಂ ತಾತ, ಕಂ ತಾತ, ಕಂ ಅಂದ್ರೆ ಕಂಚು, ತಾ ಅಂದ್ರೆ ತಾಮ್ರ, ತ ಅಂದ್ರೆ ತವರ. ಕಂ ತಾತ ಎನ್ನುವಂತಹ ಒಂದು ಶಾರ್ಟ್ ವರ್ಡ್ ಅನ್ನ ನಾವು ನೆನಪಿಟ್ಕೊಳ್ಬೇಕು. ಹಾಗ ಕಂ ತಾತ ಅಂದ್ರೆ ತಾಮ್ರ ಮತ್ತು ತವರ. ಹಾಗಾದ್ರೆ ಕಂಚಿನ ಮಿಶ್ರಲೋಹದಲ್ಲಿರುವಂತಹ ಘಟಕ ಲೋಹಗಳು ತಾಮ್ರ ಮತ್ತು ತವರವಾಗಿದೆ. ಹಾಗೆಯೇ ಮುಂದಿನ ಪ್ರಶ್ನೆ, ಉಕ್ಕಿನ ಮಿಶ್ರಲೋಹದಲ್ಲಿರುವ ಪ್ರಮುಖ ಘಟಕಗಳು. ಇದನ್ನು ನಾವು ಸ್ಟೀಲ್ ಅಂತೀವಿ. ಹಳ್ಳಿಗಳಲ್ಲಿ ಉಕ್ಕು ಅಂದ್ರೆ ಅಯಸ್ಕಾಂತ ಅಂತ ತಿಳ್ಕೊಂತಾರ. ಅಯಸ್ಕಾಂತಕ್ಕೆ ಇಂಗ್ಲಿಷ್ ನಲ್ಲಿ ಮ್ಯಾಗ್ನೆಟ್ ಎಂದು ಕರೆಯುತ್ತೇವೆ. ಆದರೆ ಈ ಉಕ್ಕಿಗೆ ಏನಪ್ಪಾ ಅಂದ್ರೆ ಸ್ಟೀಲ್ ಅಂತ ಕರಿತೀವಿ. ಈ ಸ್ಟೀಲ್ ಅನ್ನು ತಯಾರು ಮಾಡಲಿಕ್ಕೆ ಅಥವಾ ಈ ಸ್ಟೀಲ್ ಇರುವಂತಹ ಪ್ರಮುಖ ಲೋಹದ ಅಥವಾ ಅಲೋಹದ ಘಟಕಗಳ ಆಯ್ಕೆ ಎ, ಈ ಒಂದು ಉಕ್ಕಿನಲ್ಲಿ ಕಬ್ಬಿಣ ಮತ್ತು ಕಾರ್ಬನ್ ಎನ್ನುವಂತಹ ಒಂದು ಅಲೋಹ ಇದೆ ಅಂತೆ. ಈ ಒಂದು ಉಕ್ಕಿನಲ್ಲಿ ಕಬ್ಬಿಣ ಎನ್ನುವಂತಹ ಲೋಹ ಹಾಗೂ ತವರ ಎನ್ನುವಂತಹ ಲೋಹ ಇದೆ ಅಂತೆ. ಹಾಗೆ ಆಯ್ಕೆ ಸಿ ಯಲ್ಲಿ ಕಬ್ಬಿಣ ಮತ್ತು ತಾಮ್ರ ಸೇರ್ಕೊಂಡು ಉಕ್ಕಾಗ್ತದಂತೆ. ಆಯ್ಕೆ ಡಿ ಯಲ್ಲಿ ತಾಮ್ರ ಮತ್ತು ಸೀಸ. ಸಾಮಾನ್ಯವಾಗಿ ಶುದ್ಧ ಕಬ್ಬಿಣವು ತುಂಬಾ ಮೃದುವಾಗಿರುವಂತಹ ಗುಣವನ್ನು ಹೊಂದಿರ್ತದೆ. ಆ ತುಂಬಾ ಮೃದುವಾಗಿರುವಂತಹ ಕಬ್ಬಿಣಕ್ಕೆ 0.05% ಒಂದು ಅಲೋಹವಾಗಿರುವಂತಹ ಧಾತುವನ್ನು ಸೇರಿಸಿಕೊಂಡಾಗ ಅದು ಬಲಯುತವಾಗಿ ಗಟ್ಟಿ ಆಗ್ತದೆ. ಹಾಗಾದ್ರೆ ನಿಮ್ಗೆ ಗೊತ್ತಾಗಿರ್ಬೋದು ಯಾವುದು ಉತ್ತರ ಅಂತ ಹೇಳಿ. ಇಲ್ಲಿ ಕೊಟ್ಟಿರುವಂತಹ ಆಯ್ಕೆ ಬಿ ಕಬ್ಬಿಣ ಮತ್ತವರ, ಅಲ್ಲಿರುವಂತಹ ಎರಡು ಲೋಹದ ಘಟಕಗಳು ಲೋಹಗಳಾಗಿದ್ದಾವೆ. ಹಾಗೆಯೇ ಸಿ ಮತ್ತು ಡಿ ಯಲ್ಲಿರುವಂತವು ಕೂಡ ಎಲ್ಲವೂ ಲೋಹದ ಘಟಕಗಳಾಗಿರುವುದರಿಂದ ಇವ್ಯಾವು ಕೂಡ ಉತ್ತರ ಆಗೋದಿಲ್ಲ. ಏಕೆಂದರೆ ಉಕ್ಕಿನಲ್ಲಿ ಒಂದು ಲೋಹದ ಘಟಕ ಇದೆ, ಅದು ಕಬ್ಬಿಣ. ಇನ್ನೊಂದು ಅಲೋಹದ ಘಟಕ ಇದೆ, ಅದು ಕಾರ್ಬನ್. ಈ 0.05% ಆಫ್ ಕಾರ್ಬನ್ ಅನ್ನ ಕಬ್ಬಿಣಕ್ಕೆ ಸೇರಿಸಿದಾಗ ಬರುವಂತಹ ಮಿಶ್ರಲೋಹನೇ ಯಾವ್ದಾಗತ್ತೆ, ಅದು ಉಕ್ಕಾಗಿರ್ತದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ ಕಬ್ಬಿಣ ಮತ್ತು ಕಾರ್ಬನ್. ಇನ್ನ ಹಿತ್ತಾಳೆಯನ್ನು ಕೂಡ ಒಂದು ತಾಮ್ರದ ಮಿಶ್ರಲೋಹವಾಗಿದೆ. ಆ ಹಿತ್ತಾಳೆಯಲ್ಲಿರುವಂತಹ ಪ್ರಮುಖವಾಗಿರುವಂತಹ ಘಟಕಗಳು ಯಾವ ಕೇಳಿದಾರೆ? ಆಯ್ಕೆ ಎ ಕಬ್ಬಿಣ ಮತ್ತು ಕಾರ್ಬನ್. ಆಯ್ಕೆ ಎ ಉತ್ತರ ಆಗೋದಿಲ್ಲ, ಕಾರಣ ಮೊದಲನೆಯ ಘಟಕ ಲೋಹ ಕಬ್ಬಿಣ ಆಗಿದೆ. ಹಾಗೆಯೇ ಆಯ್ಕೆ ಬಿ ಬಂದ್ರೆ ತಾಮ್ರ ಮತ್ತು ತವರ ಇರಬಹುದು, ಯಾಕಂದ್ರೆ ಮೊದಲನೆಯ ಘಟಕ ಲೋಹ ತಾಮ್ರ ಇದೆ. ಹಾಗೆಯೇ ಆಯ್ಕೆ ಸಿ ತಾಮ್ರ ಮತ್ತು ಸತು ಇದೆ, ಹಾಗಾಗಿ ಅದು ಕೂಡ ಆಗಿರುವಂತಹ ಸಂಭವ ಇದೆ. ಹಾಗೆಯೇ ಆಯ್ಕೆ ಡಿ ತಾಮ್ರ ಮತ್ತು ಸೀಸ. ಹಾಗಾದ್ರೆ ಆಯ್ಕೆ ಒಂದು ಮಾತ್ರ ಉತ್ತರ ಆಗೋದಿಲ್ಲ, ಇನ್ನೊಂದು ಮೂರು ಕೂಡ ಉತ್ತರ ಆಗಬಹುದು. ಇದನ್ನ ತುಂಬಾ ಸರಳವಾಗಿ ಹೇಗೆ ನೆನಪಿಟ್ಕೊಳ್ಬೇಕಂದ್ರೆ ಹಿತಾಸಕ್ತಿ. ಹಿ ಅಂದ್ರೆ ಹಿತ್ತಾಳೆ, ತಾ ಅಂದ್ರೆ ತಾಮ್ರ, ಸ ಅಂದ್ರೆ ಸತು. ಯಾವ ಒಂದು ಮಿಶ್ರ ಲೋಹವು ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿದೆಯೋ ಅದು ಹಿತ್ತಾಳೆ ಆಗಿರ್ತದ. ಹಾಗಾದ್ರೆ ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವಂತಹ ಒಂದು ಲೋಹ ಯಾವುದು ಅಂತಂದ್ರೆ ಅದು ಹಿತ್ತಾಳೆ. ಯಾವ ಮಿಶ್ರ ಲೋಹದಿಂದ ಮಾಡಲ್ಪಟ್ಟಿದೆ? ತಾಮ್ರ ಮತ್ತು ಸತುವಿನಿಂದ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ ತಾಮ್ರ ಮತ್ತು ತವರ ಆಗ್ತದ. ನೈಕ್ರೋಮ್ ಮಿಶ್ರಲೋಹದಲ್ಲಿರುವ ಪ್ರಮುಖ ಘಟಕಗಳನ್ನ ಕೇಳಿದ್ದಾರೆ. ನೈಕ್ರೋಮ್ ಅನ್ನುವುದು ಒಂದು ಮಿಶ್ರಲೋಹವಾಗಿದ್ದು ಪ್ರಮುಖವಾಗಿ ಈ ನೈಕ್ರೋಮ್ ಎನ್ನುವಂತಹ ಮಿಶ್ರಲೋಹಗಳನ್ನ ನಮ್ಮ ವಿದ್ಯುತ್ತಿನ ಉಷ್ಣೋತ್ಪನ್ನ ಸಾಧನಗಳಲ್ಲಿ ಬಳಸ್ತಾರ. ಉದಾಹರಣೆಗೆ ನೀರು ಕಾಯಿಸುವಂತಹ ಹೀಟರ್ ಇರಬಹುದು, ವಿದ್ಯುತ್ತಿನ ಒಲೆ ಇರಬಹುದು, ಇಸ್ತ್ರಿ ಪೆಟ್ಟಿಗೆ ಇರಬಹುದು, ಹೇರ್ ಡ್ರೈಯರ್ ಇರಬಹುದು, ಟೋಸ್ಟರ್ ಇರಬಹುದು. ಈ ರೀತಿಯಾಗಿರುವಂತಹ ಉಷ್ಣವನ್ನ ಉತ್ಪತ್ತಿ ಮಾಡಲಿಕ್ಕೆ ಬಳಸುವಂತಹ ಸಾಧನಗಳಲ್ಲಿ ಈ ಒಂದು ಮಿಶ್ರಲೋಹವನ್ನ ಬಳಸ್ತಾರ. ಅದ್ಯಾವುದು? ನೈಕ್ರೋಮ್. ಈ ನೈಕ್ರೋಮ್ ಯಾವುದರಿಂದ ಮಾಡಲ್ಪಟ್ಟಿದೆ? ಆಯ್ಕೆ ಎ ಕಬ್ಬಿಣ ಮತ್ತು ನಿಕ್ಕಲ್ ಅಂತೆ, ಆಯ್ಕೆ ಬಿ ನಿಕ್ಕಲ್ ಮತ್ತು ಬೆಳ್ಳಿ ಅಂತೆ, ಆಯ್ಕೆ ಸಿ ನಿಕ್ಕಲ್ ಮತ್ತು ಕ್ರೋಮಿಯಂ ಅಂತೆ, ಆಯ್ಕೆ ಡಿ ತಾಮ್ರ ಮತ್ತು ನಿಕ್ಕಲ್. ಸಾಮಾನ್ಯವಾಗಿ ಈ ಮಿಶ್ರಲೋಹವು ಯಾವ ಮಿಶ್ರಲೋಹ? ನೈಕ್ರೋಮ್ ಎನ್ನುವಂತಹ ಮಿಶ್ರಲೋಹವು ನಿಕ್ಕಲ್ನ ಒಂದು ಮಿಶ್ರಲೋಹವಾಗಿದೆ. ಹಾಗಾಗಿ ನಿಕ್ಕಲ್ ಇಲ್ಲಿ ಇದೆ, ನಿಕ್ಕಲ್ ಅಲ್ಲಿ ಇದೆ. ಹಾಗೆ ಇವೆರಡರಲ್ಲಿ ಒಂದು ಆಯ್ಕೆ ಆಗಿದೆ. ಸಾಮಾನ್ಯವಾಗಿ ಬೆಳ್ಳಿಯನ್ನ ಬಳಸ್ಕೊಂಡ್ಬಿಟ್ಟು ನಾವು
ಈ ನೈಕ್ರೋಮ್ ಎನ್ನುವಂತಹ ಮಿಶ್ರ ಲೋಹವನ್ನ ತಯಾರು ಮಾಡಂಗಿಲ್ಲ. ಹಾಗಾದ್ರೆ ಅಂತಿಮವಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ, ನಿಕ್ಕಲ್ ಮತ್ತು ಕ್ರೋಮಿಯಂ ಎನ್ನುವಂತಹ ಲೋಹಗಳನ್ನ ಬಳಸ್ಕೊಂಡ್ಬಿಟ್ಟು ಈ ಉಷ್ಣೋತ್ಪನ್ನ ಸಾಧನಗಳಲ್ಲಿ ಬಳಸುವಂತಹ ನೈಕ್ರೋಮ್ ಎನ್ನುವಂತಹ ತಂತಿಯನ್ನು ನಾವು ತಯಾರನ್ನ ಮಾಡ್ತೀವಿ. ಮುಂದಿನ ಪ್ರಶ್ನೆ, ಸಾಲ್ಡರ್ ವಾಯರ್, ಬೆಸುಗೆ ಲೋಹ, ಒಂದು ಲೋಹ ತಂತಿಯನ್ನ ಇನ್ನೊಂದು ಲೋಹದ ತಂತಿಯೊಂದಿಗೆ ಬೆಸುಗೆ ಹಾಕ್ಲಿಕ್ಕೆ, ಸಾಲ್ಡರ್ ಮಾಡ್ಲಿಕ್ಕೆ ಬಳಸುವಂತಹ ಮಿಶ್ರ ಲೋಹದಲ್ಲಿರುವ ಪ್ರಮುಖ ಘಟಕಗಳನ್ನ ಕೇಳಿದಾರೆ. ಆಯ್ಕೆ ಎ, ಸೀಸಾ ಮತ್ತು ಅಲ್ಯೂಮಿನಿಯಂ ಅಂತೆ. ಆಯ್ಕೆ ಬಿ, ಸೀಸಾ ಮತ್ತು ತವರ ಅಂತೆ. ಆಯ್ಕೆ ಸಿ, ನಿಕ್ಕಲ್ ಮತ್ತು ಕ್ರೋಮಿಯಂ ಅಂತೆ. ಆಯ್ಕೆ ಡಿ, ತಾಮ್ರ ಮತ್ತು ನಿಕ್ಕಲ್. ಸಾಲ್ಡರ್ ವಾಯರ್ ಅನ್ನಂದ್ರೆ ಅದರ ಒಂದು ವಿಶೇಷ ಪದ, ಅದು ಕಡಿಮೆ ಕರಗುವ ಗುಣವನ್ನು ಹೊಂದಿರುವಂತಹ ಒಂದು ಮಿಶ್ರ ಲೋಹವಾಗಿದೆ. ಹಾಗಾಗಿ ಈ ಒಂದು ಸಾಲ್ಡರ್ ವಾಯರ್ ಬೆಸುಗೆ ಲೋಹದಲ್ಲಿರುವಂತಹ ಪ್ರಮುಖ ಘಟಕಗಳಪ್ಪ ಅಂದ್ರೆ ಸೀಸಾ ಮತ್ತು ತವರ, ಲೆಡ್ ಅಂಡ್ ಟಿನ್ ಅನ್ನ ಬಳಸ್ಕೊಂಡ್ಬಿಟ್ಟು ಈ ಒಂದು ಸಾಲ್ಡರ್ ವಾಯರ್ ಅನ್ನ ತಯಾರನ್ನ ಮಾಡ್ತಾರೆ. ಹೆಚ್ಚು ತನ್ನೆ ಮತ್ತು ಕುಟ್ಟತೆಯ ಗುಣವನ್ನ ಹೊಂದಿರುವಂತಹ ಲೋಹ ಅಂತ ಇದೆ. ಆಯ್ಕೆ ಎ, ತಾಮ್ರ. ಆಯ್ಕೆ ಬಿ, ಬೆಳ್ಳಿ. ಆಯ್ಕೆ ಸಿ, ಚಿನ್ನ. ಆಯ್ಕೆ ಡಿ, ನಿಕ್ಕಲ್. ನಾನು ಹೇಳ್ತಾ ಇದ್ದೆ, ಅತ್ಯಂತ ಹೆಚ್ಚು ತನ್ನೆ ಗುಣವನ್ನ ಹೊಂದಿರುವಂತಹ ಒಂದು ಧಾತು ಯಾವುದು ಅಂದ್ರೆ ಅದು ಚಿನ್ನ. ಎಷ್ಟು ತನ್ನೆ ಗುಣವನ್ನ ಹೊಂದಿದೆಪ್ಪ ಅಂದ್ರೆ 1 ಗ್ರಾಂ ಚಿನ್ನವನ್ನ 2 ಕಿಲೋಮೀಟರ್ಗಿಂತ ಅಧಿಕವಾಗಿರುವಂತಹ ತೆಳುವಾದ ತಂತಿಯನ್ನಾಗಿ ಮಾಡಬಹುದು. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಸಿ, ಚಿನ್ನ ಆಗ್ತದ. ಇನ್ನ ಈ ದಿನದ ಕೊನೆಯ ಪ್ರಶ್ನೆ, ಅಲೋಹವಾದರೂ ತನ್ನ ಮೂಲಕ ವಿದ್ಯುತ್ ಅನ್ನ ಪ್ರವಹಿಸಲು ಬಿಡುವ ಕಾರ್ಬನ್ನಿನ ಬಹುರೂಪವನ್ನು ಕೇಳಿದಾರೆ. ಆಯ್ಕೆ ಎ ಏನಿದೆ, ಗ್ರಾಫೈಟ್ ಇದೆ. ಆಯ್ಕೆ ಬಿ, ವಜ್ರ ಇದೆ. ಆಯ್ಕೆ ಸಿ, ಕಾಡಿಗೆ ಇದೆ. ಆಯ್ಕೆ ಡಿ, ಇದ್ದಿಲು. ಸಾಮಾನ್ಯವಾಗಿ ಇವೆಲ್ಲವೂ ಕಾರ್ಬನ್ನಿನ ಬಹುರೂಪಗಳಾಗಿದ್ದು, ಬಹುರೂಪಗಳಂದ್ರೆ ಇವುಗಳು ರಾಸಾಯನಿಕವಾಗಿ ಒಂದೇ ರೀತಿಯ ಗುಣವನ್ನ ಹೊಂದಿದ್ದು ಭೌತಿಕವಾಗಿ ಅವುಗಳ ಗುಣಗಳು ಭಿನ್ನವಾಗಿರುತ್ತವೆ. ಇವುಗಳನ್ನ ಬಹುರೂಪತೆ ಎಂದು ಕರೆಯುತ್ತೇವೆ. ಇಂಗ್ಲಿಷ್ನಾಗ ಅಲ್ಲೋಟ್ರಾಪಿಸ್ ಆಫ್ ಕಾರ್ಬನ್ ಎಂದು ಕರೆಯುತ್ತೇವೆ. ಹಾಗಾದ್ರೆ ಯಾವ ಕಾರ್ಬನ್ನಿನ ಬಹುರೂಪ ತನ್ನ ಮೂಲಕ ವಿದ್ಯುತ್ ಅನ್ನ ಹರಿಲಿಕ್ಕೆ ಬಿಡುತ್ತದೆ? ಹಾಗಾದ್ರೆ ನಮ್ಗೆಲ್ಲ ಗೊತ್ತಿದೆ, ವಿದ್ಯುತ್ ಅನ್ನ ಹರಿಲಿಕ್ಕೆ ಬಿಡುವಂತ ಏಕೈಕ ಕಾರ್ಬನ್ನಿನ ಬಹುರೂಪ ಯಾವುದು ಅಂದ್ರೆ ಗ್ರಾಫೈಟ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಆಯ್ಕೆ ಆಪ್ಷನ್ ಎ, ಗ್ರಾಫೈಟ್ ಆಗಿದೆ. ಈ ರೀತಿಯಾಗಿ ನಾವು ಇಂದು 20 ಪ್ರಶ್ನೆಗಳಿಗೆ ಉತ್ತರಗಳನ್ನ ಹಾಗೂ ವಿವರಣೆಯನ್ನ ತಿಳಿದುಕೊಂಡಿದ್ದೇವೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಸೈನ್ಸ್ ಎಕ್ಸ್ಪೆರಿಮೆಂಟ್ ಬೈ ಗಿರೀಶ್ ಅನ್ನುವಂತಹ ಚಾನಲ್ಗೆ ತಪ್ಪದೆ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗಿ. ಮತ್ತೊಮ್ಮೆ ಹೇಳುವೆ, ಯಾರಾದರೂ ನಿಮ್ಮ ಸ್ನೇಹಿತರು ಈ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯನ್ನ ಬರಿತಾ ಇದ್ದರೆ ಅವರಿಗೆ ಈ ರೀತಿಯ ವಿಡಿಯೋವನ್ನ ಶೇರ್ ಮಾಡ್ರಿ. ಖಂಡಿತವಾಗಿಯೂ ಈ ಪ್ರಶ್ನೆಗಳು ಬಂದೇ ಬರುತ್ತೇವೆ. ಥ್ಯಾಂಕ್ ಯು. ಒನ್ ಅಂಡ್ ಆಲ್. ಶುಭರಾತ್ರಿ.